ಸೊ ಈಗ IG ಮತ್ತು ಅಲ್ಲಿ SP ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್. ಈಗ ಪರಮೇಶ್ವರ್ ಅವರು ಹೇಳ್ತಾರೆ ನಾನು IG ಟ್ರಾನ್ಸ್ಫರ್ ಮಾಡಿಲ್ಲ, ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಕರೆಕ್ಟ್ ಅವ್ರು ಹೇಳಿದ್ದು. IG ಟ್ರಾನ್ಸ್ಫರ್ ಮಾಡೋ ಪವರ್ ಇರೋದು ಓನ್ಲಿ CM, ನಾಟ್ ಹೋಮ್ ಮಿನಿಸ್ಟರ್. ಇವನ್ SP ಟ್ರಾನ್ಸ್ಫರ್ ಮಾಡೋ ಪವರ್ ಇರೋದು CM, DPAR ಗೊತ್ತಾಯ್ತಾ. ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ರಿಫಾರ್ಮ್ಸ್ ಏನಿದೆ ಆ ಕಮ್ಸ್ ಅಂಡರ್ ಚೀಫ್ ಮಿನಿಸ್ಟರ್. ಅದಕ್ಕೆ ಅವರು ತಾಂತ್ರಿಕವಾಗಿ ಮಾತಾಡಿದ್ದಾರೆ, ಅಂದರೆ ಟೆಕ್ನಿಕಲಿ ಗೊತ್ತಾಯ್ತಾ. ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ, ಅದಕ್ಕೆ ಅವರು ಎಸ್ ಸರ್ ಮಾಡಿರಿ ಅಂತ ಹೇಳಿರ್ತಾರೆ. ನೋಡಿ, ಇವು ಅಲ್ಲಿ SP ಮತ್ತು DIG IG ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂಥೇಳಿ ಸರ್ಕಾರಕ್ಕೆ ತಿಳಿದೋದ್ರಿಂದ ಸರ್ಕಾರಕ್ಕೆ ಪವರ್ ಇದೆ ಟ್ರಾನ್ಸ್ಫರ್ ಮಾಡೋದು. ಏನು ತಪ್ಪಿದೆಯಲ್ಲ, ಟ್ರಾನ್ಸ್ಫರ್ ಅಂದರೆ ಶಿಕ್ಷೆ ಅಲ್ಲ. ಈಗ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ, ವಿ ನೋ ಇಟ್. ಅಲ್ಲಿ ಹೊಡೆದಾಡಿ ಬಡದಾಡಿ ಆಮೇಲೆ ಪ್ರೈವೇಟ್ ಅಂಗರಕ್ಷಕರು ಗುಂಡಾರಿಸುವಂಥ ಅವಶ್ಯಕತೆ ಏನಿತ್ತು ನನಗೆ ಗೊತ್ತಿಲ್ಲ. ಅದನ್ನು ಸಮಾಧಾನಕರವಾಗಿ ಮುಗಿಸುವ ಅವಕಾಶ ಇತ್ತು. ಅದನ್ನು ಆವೇಶದಿಂದ ಆಗಬಾರ್ದು. ಆವೇಶ 24 hours ಅವ್ರದ್ದು ಟ್ರಾನ್ಸ್ಫರ್ ಏನು ತಪ್ಪೇನಿದೆ? ವಾಟ್ ಇಸ್ ರಾಂಗ್ ಇನ್ ದ್ಯಾಟ್? ಈಸ್ ರೈಟ್. ಅವ್ರು ಕರೆಕ್ಟ್ ಅವರು ತ್ವರಿತವಾಗಿ ಅಲ್ಲಿ ಹೋಗಲಿಲ್ಲ. ಎಲ್ಲಿ ಗಲಾಟೆ ಆದ ಜಾಗಕ್ಕೆ ತ್ವರಿತವಾಗಿ ಹೋಗಲಿಲ್ಲ. ಅದೇನೋ ನ್ಯೂ ಇಯರೋ ಏನೋ ಇತ್ತು ಕಾಣುತ್ತೆ. ಹಿ ವಾಸ್ ಸಿಟ್ಟಿಂಗ್ ವಿತ್ ಸಮ್ ಫ್ರೆಂಡ್ಸ್. ಅವರಲ್ಲಿ ಹೋಗಲಿಲ್ಲ. ಮತ್ತು ಪೊಲೀಸರು ಹೆಂಗೈತೆ ಗೊತ್ತೇನೋ, ರಾತ್ರಿ ಊಟ ಹಿಂಗೆ ಮಾಡೋಕತ್ತಾನಂದರೆ ಹೇಳ್ಬೇಕವ ಊಟ ಬಿಟ್ಟು. ಅಂದರೆ ಅಷ್ಟು ಎಮರ್ಜೆನ್ಸಿ ಸರ್ವಿಸ್ ಅದು. ಅದಕ್ಕೆ ತಪ್ಪೇನಿಲ್ಲ. ಬಟ್ ವಾತಾವರಣ ಅನಾವಶ್ಯಕವಾಗಿ ಆಗಿದೆ ಅಲ್ಲಿ. ನಾನು ಅವರು ಇವರು ಅಂತ ಮಾತಾಡೋದಿಲ್ಲ. ಅದರ ಬ್ಯಾನರ್ ಗಲಾಟೆಗೆ ಇಷ್ಟು ಗಲಾಟೆ ಆಗುವಂಥ ಅವಶ್ಯಕತೆ ಇರಲಿಲ್ಲ. ಅವೆಲ್ಲ ಸುಳ್ಳು, ಹತ್ಯೆಗೆ ಅವೆಲ್ಲ ಸುಳ್ಳು. ಸುಮ್ಮನೆ ಇವು ಏನಾಗ್ತದೆ ನೋಡಿ, ಹಳ್ಳಿನಲ್ಲಿ ಬರೀ ಒಂದು ಪ್ರತಿಷ್ಠೆಗಾಗಿ ಗಲಾಟೆ ಆಗಿದೆ. ಪ್ರತಿಷ್ಠೆ ನಾನು ಈಗ ನನಗೂ ಜನ ಬರ್ತಿರ್ತಾರೆ. ಹಳ್ಳಿಯಾಗ ಎಲ್ಲ ಕಡೆನೂ ನಮ್ಮನ್ನು ಇದ್ದೇ ಇರ್ತೈತೆ. ಅದನ್ನು ಶಾಂತ ರೀತಿಯಿಂದ ಬಗೆಹರಿಸ್ಕೊಂಡು ಹೋಗಿಬಿಡ್ಬೇಕು. ಜಗಳ ತೆಗಿಬೇಕಂದ್ರೆ ನಾನು ತಯಾರ, ಆದರೆ ಅದರಿಂದ ಪ್ರಯೋಜನ ಏನು? ಅದಕ್ಕೆ ಅದನ್ನು ಎರಡೂ ಪಾರ್ಟಿ ಆ ಜಗಳನ ಬಗೆಹರಿಸ್ಕೊಳ್ಳೋಕ್ಕೆ ಅವಕಾಶ ಇತ್ತು. ತಪ್ಪಿದ್ದಾರೆ ಅಂತ ಹೇಳಬಲ್ಲೆ ನಾನು.